ಆ ವನ್ಯಜೀವಿಗಳಿಗೆ ತೊಂದರೆ ಅಂತ ಹೇಳಿದ್ರೆ ಗಾಯ ಆದರೆ ಅದನ್ನು ನೀವು ಟ್ರೀಟ್ಮೆಂಟ್ ಮಾಡಿ ಅಂತ ಹೋರಾಡೋರೇ ಜಾಸ್ತಿ. ಅಥವಾ ಈಗ ಮಹಾರಾಷ್ಟ್ರದಲ್ಲಿ ಅವನಿ ಅಂತ ಒಂದು ಹುಲಿ ಇತ್ತು, ಅದಕ್ಕೆ ಹೆಸರು ಕೊಡೋದು ಬೇರೆ, ಇದೊಂದು ಹೊಸ ಕೆಟ್ಟ ಪದ್ಧತಿ. ಹುಲಿಗಳಿಗೆ ಆನೆಗಳಿಗೆಲ್ಲ ಹೆಸರು ಕೊಡ್ತಾರೆ ಇವಾಗ, ಇದಕ್ಕೆ ಗೌರಿ ಅಂತ ಆ ಹೆಸರು ಈ ಹೆಸರು. ಹೆಂಗ್ ಗುರುತಿಸ್ತಿದ್ರಿ ಆಗ? ಆದರೆ ಎಲ್ಲ ಇವಾಗ ಹುಲಿಗಳನ್ನ ಅದ್ರ ಮೈ ಮೇಲಿರೋ ಪಟ್ಟಿ ಗುರುತು ನೋಡಿಕೊಂಡು ನೀವು ಗುರುತಿಸ್ಬೋದು ಯಾವ ಹುಲಿ ಅಂತೇಳಿ. ಆದರೆ ಅದನ್ನು ನಾವು ಮನುಷ್ಯನ ದೃಷ್ಟಿಕೋನದಿಂದ ನೋಡಬಾರ್ದು, ಅದನ್ನು ಹುಲಿ ಅಂತ ನೋಡಬೇಕೇ ಹೊರತು ಅದಕ್ಕೆ ಗೌರಿ, ಗಜಾನನ ಈ ಥರ ಹೆಸರುಗಳು ಕೊಡೋದು ನನ್ನ ದೃಷ್ಟಿಕೋನದಲ್ಲಿ ಸರಿಯಲ್ಲ. ಅವಾಗ ಏನಾಗ್ತದೆ ಅಂದರೆ, ಮಹಾರಾಷ್ಟ್ರದಲ್ಲಿ ಒಂದು ಅವನಿ ಅಂತ ಹುಲಿ ಜನರನ್ನ ಹಿಡೀಲಿಕ್ಕೆ ಪ್ರಾರಂಭ ಮಾಡಿತ್ತು. 6 ಜನನ ಕೊಂದುಬಿಡ್ತು. 6 ಜನನ ಕೊಂದ್ರೂ ಆ ಹುಲಿಯನ್ನು ಹಿಡೀರಿ ಅಥವಾ ಆ ಹುಲಿಯನ್ನು ತೆಗೀರಿ ಅಂತ ಯಾರೂ ಅದನ್ನು ಪ್ರತಿಪಾದಿಸಲಿಲ್ಲ. ನನ್ನ ದೃಷ್ಟಿಕೋನದಲ್ಲಿ ವೈಜ್ಞಾನಿಕವಾಗಿ ನೋಡಿದ್ರೆ ನೀವು ಆ ಹುಲಿಯನ್ನು ತೆಗಿಬೇಕಿತ್ತು ಅಲ್ಲಿಂದ. ತೆಗಿಲಿಲ್ದಿದ್ರೆ ಏನಾಗುತ್ತೆ ಅಂದರೆ ಹೆಚ್ಚು ಜನನ ಸಾಯಿಸ್ತದೆ. ಜನನ ಸಾಯಿಸಿದಾಗ ಅಲ್ಲಿ ಸ್ಥಳೀಯ ಜನರ ವಿರೋಧ ಆಗ್ತದೆ ಹುಲಿ ಸಂರಕ್ಷಣೆಗೆ. ಅವರು ಆ ಒಂದು ಹುಲಿಗೆ ಅಷ್ಟೇ ವಿರೋಧ ಮಾಡೋದಿಲ್ಲ, ವನ್ಯಜೀವಿ ಸಂರಕ್ಷಣೆಗೆ ವಿರೋಧ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ.